ನಾಡು. ಇದು ಕನ್ನಡಿಗರ ನಾಡಿಮಿಡಿತ. ಇದು ಮೂರ್ತಿ ಬಂದ್ಬಿಟ್ಟು 16 ಟನ್ ಆಗುತ್ತೆ. ಈ ಮೂರ್ತಿ 1,18,00,000 ವೆಚ್ಚದಲ್ಲಿ ಮಾಡಿಸಿದ್ದೀವಿ. ಅರುಣ್ ಯೋಗರಾಜ್ ಅವ್ರ ಕೈಯಲ್ಲಿ ಮಾಡಿಸಿದ್ವಿ. ಅರುಣ್ ಯೋಗರಾಜ್ ಕೈಯಲ್ಲಿ ನಾವು ಇದು ಕೆತ್ತನೆಯನ್ನು ಮಾಡಿಸಿದ್ವಿ. ಇವತ್ತು ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜೆಯನ್ನು ಮಾಡಿಕೊಂಡು ಸ್ಥಾಪನೆಯನ್ನು ಮಾಡಿದ್ದೀವಿ. 3ನೇ ತಾರೀಕು ಅಫಿಷಿಯಲ್ ಆಗಿ ಓಪನಿಂಗ್. ಸ್ವಂತ ಖರ್ಚು, ಸರ್ಕಾರದ ಖರ್ಚು, ಜನರ ದುಡ್ಡು ಎಲ್ಲ ಒಳ್ಳೆ ಕಾರ್ಯಕ್ಕೆ ಯಾವ ದುಡ್ಡು ಉಪಯೋಗಿಸಿ ಮಾಡಿರ್ತೀವಿ. ಟೋಟಲ್ ಪುತ್ತಲಿಗೆ ಬಂದ್ಬಿಟ್ಟು 1,18,00,000 ಮತ್ತು ಸರ್ಕಲ್ಗೆ ಬಂದ್ಬಿಟ್ಟು 8.5 ಕೋಟಿ ಖರ್ಚಾಗಿದೆ. ಎಲ್ಲ ಹೊಸದಕ್ಕೆ ವಿಶೇಷ ಹೀಗೆ ಹೇಳ್ಬಿಟ್ರೆ ನಿಮಗೆ ಅವತ್ತಿಗೆ ಎಕ್ಸೈಟ್ಮೆಂಟ್ ಇರಲ್ಲ. ಇವತ್ತು ಟ್ರೈಲರ್ ನೋಡಿದಿರಿ. ಸಿನಿಮಾ ಜನವರಿ 3ನೇ ತಾರೀಕು ಸಾಯಂಕಾಲ 6:00 ತೋರಿಸ್ತಾರೆ. ಅರುಣ್ ಯೋಗಿರಾಜ್ ಅವರು ಕೆತ್ತನಿಕೆ ಮಾಡಿದ್ದಾರೆ. ಇದು ವಿಶೇಷ ಏನಂತಂದರೆ ಅರುಣ್ ಯೋಗಿರಾಜ್ ಅವರು ಅವ್ರ ಪರಿಕಲ್ಪನೆ ಮಾಡಿಕೊಂಡು ವಾಲ್ಮೀಕಿ ಮಾರ್ಚ್ಗಳು ಯಾವ ರೀತಿಯಲ್ಲಿ ಇರ್ಬೋದು ಅಂತೇಳಿ, ಅವ್ರು ರಾಮನ್ ಯಾವ ರೀತಿಯಲ್ಲಿ ಕೆತ್ತನಿಕೆ ಮಾಡಿದ್ರು ರಾಮಲನ್ನ ಅದೇ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ. ಅವರು ಅರುಣ್ ಯೋಗರಾಜ್ ಅವರು ಒಂದು ಮಾತು ಹೇಳ್ತಿದ್ರು, ಈ ಕೆತ್ತನಿಕೆ ಇನ್ನೊಂದು ಸಾರಿ ಇನ್ನೊಬ್ರಿಗೆ ಮಾಡ್ಬೇಕಂದ್ರೂ ನನ್ನ ಕೈಯಲ್ಲಾಗಲ್ಲ, ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಿದ್ರು. ಭಾರತ ದೇಶದಲ್ಲಿ ಅರುಣ್ ಯೋಗರಾಜ್ ಕೈಯಲ್ಲಿ ಮಾಡಿದಂಥ ವಾಲ್ಮೀಕಿ ಪುತ್ತಲಿ ಯಾವುದೇ ಇದೆ ಅಂತಂದರೆ ಅದು ಬಳ್ಳಾರಿ ಜಿಲ್ಲೆಯಲ್ಲೇ ವಾಲ್ಮೀಕಿ ವೃತ್ತದಲ್ಲಿ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಈವೆಂಟ್ಗೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು, ನಾಸಿರ್ ಹುಸೇನ್ ಅವರು, ಸತೀಶ ಅಣ್ಣ ಜಾರಕಿಹೊಳಿ ಅವರು, ರಾಜಣ್ಣ ಅವರು, ರಘುಮೂರ್ತಿ ಅವರು, ನಾಗೇಂದ್ರಣ್ಣವರು, ಗಣೇಶ್ ಅವರು, BM ನಾಗರಾಜ್ ಅವರು, ಅನಿಲ್ ಚಿಕ್ಕಮಾದು ಅವರು, ಇವರೆಲ್ಲ ನಮ್ಮ ಹಲವಾರು ವಾಲ್ಮೀಕಿ ಸಮಾಜಕ್ಕೆ ಸೇರಿದಂಥ ಶಾಸಕರೆಲ್ಲರೂ ಬರ್ತಿದ್ರು. ಇಂದು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಜಿಲ್ಲೆಗಳಲ್ಲಿ ಒಂದಾಗಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಒಂದು ಉಸ್ತುವಾರಿಯಲ್ಲಿ ಬಳ್ಳಾರಿ ನಗರದ ವಾಲ್ಮೀಕಿ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಬಹಳ ಅಪಾರವಾಗಿದೆ. ಈ ಒಂದು ಕೊಡುಗೆ ಅಂತಂದರೆ ವಾಲ್ಮೀಕಿ ಪ್ರತಿಮೆ ಏನಿದೆ, ವಾಲ್ಮೀಕಿ ಪ್ರತಿಮೆ ಇವತ್ತು ಆಗಮನ ಆಗಿದೆ. ಜನವರಿ 3ನೇ ತಾರೀಕು ಅನಾವರಣ ಆಗ್ತಾ ಇದೆ, ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಸಮುದಾಯಕ್ಕೆ ಬಹಳಷ್ಟು ಹರ್ಷದಾಯಕವಾಗಿರ್ತಕ್ಕಂಥ ಒಂದು ಸಂಭ್ರಮದ ಆಚರಣೆ ಇದು. ನಿಜವಾಗ್ಲೂ ಕೂಡ ಕರ್ನಾಟಕದಲ್ಲಿ ಎಲ್ಲಿಯೂ ಕೂಡ ಇಂಥ ಒಂದು
ಪ್ರತಿಮೆ ಅನಾವರಣ ಆಗ್ತದೋ ಅಥವಾ ಇಲ್ವೋ ಗೊತ್ತಿಲ್ಲ. ಬಟ್ ಬಳ್ಳಾರಿಯಲ್ಲಿ ಬಹಳ ದೊಡ್ಡವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಾಲ್ಮೀಕಿ ಸಮುದಾಯದ ಕುಟುಂಬಗಳು ಮತ್ತು ವಿವಿಧ ಸಮುದಾಯದ ಜನಗಳು, ಇವತ್ತು ಎಲ್ಲ ಸಮುದಾಯದವರು ಕೂಡ ಇವತ್ತು ಭಾಗವಹಿಸಿ ಈ ಒಂದು ಆಗಮನ ಕಾರ್ಯಕ್ರಮದಲ್ಲಿ ಬಂದು ಎಲ್ಲರನ್ನೂ ಕೂಡ ಇವತ್ತು ಸಹಕಾರ ನೀಡಿ ಇವತ್ತು ಈ ಒಂದು ಮೂರ್ತಿಗೆ ಎಲ್ಲರೂ ಕೂಡ ಒಂದು ವೆಲ್ಕಮ್ ಮಾಡುವುದರ ಮುಖಾಂತರ ಬಹಳ ಹರ್ಷದಾಯಕವಾಗಿರ್ತಕ್ಕಂಥ ಕಳಸ, ಅಲ್ಲಿರ್ತಕ್ಕಂಥ ಒಂದು ವೀರಗಾಸೆ ಮುಖಾಂತರ, ಆದ್ಮೇಲೆ ಡೋಲು, ಇವೆಲ್ಲಗಳ ಮುಖಾಂತರ ಮೆರವಣಿಗೆ ಮುಖಾಂತರ ಅಂದ್ರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಇಲ್ಲಿ ವಾಲ್ಮೀಕಿ ವೃತ್ತದವರೆಗೆ ಎಲ್ಲ ಮೆರವಣಿಗೆ ಮಾಡೋದ್ರ ಮುಖಾಂತರ ಇವತ್ತು ಎಲ್ಲ ಪೊಲೀಸ್ ಸಿಬ್ಬಂದಿಗಳು, ಮಾಧ್ಯಮ ವರ್ಗದವರು ಅಥವಾ ಈ ಎಲ್ಲ ವರ್ಗದವರು ಕೂಡ ಇವತ್ತು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರು ನಿಜವಾಗ್ಲೂ ಕೂಡ ಇವತ್ತು ನಿಜವಾಗ್ಲೂ ಕೂಡ ಬಳ್ಳಾರಿಯಲ್ಲಿ ದೊಡ್ಡ ಹಬ್ಬದ ವಾತಾವರಣ, ಒಂದು ಆಚರಣೆ ನಡೀತಾ ಇದೆ, ಒಂದು ಸಂಭ್ರಮಾಚರಣೆ ನಡೀತಾ ಇದೆ. ಎಲ್ಲರಿಗೂ ಸಂತೋಷಕರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಇವತ್ತು ನಮ್ಮ ಭಕ್ತಾದಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನನ್ನ ಹೆಸರು ಡಾಕ್ಟರ್ ವೀರಭದ್ರಪ್ಪ, ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹೊಸಪೇಟೆ. ಕೋಟ ಮಲ್ಲೇಶ್ವರ ಟೆಂಪಲ್ ಇಂದ, ಆಂಜನೇಯ ಸ್ವಾಮಿ ಟೆಂಪಲ್ ಇಂದ ಮೆರವಣಿಗೆ ಮುಖಾಂತರ ನಮ್ಮ ವಾಲ್ಮೀಕಿ ವಿಗ್ರಹವನ್ನು, ಪುತ್ಥಳಿಯನ್ನು ಇನಾಗ್ರೇಷನ್ ಮಾಡಲಿಕ್ಕೆ ಕಾರಣ ನಮ್ಮ MLA ಅಂತ ನಾರಾ ಭರತ್ ರೆಡ್ಡಿ ಅವರು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಿಂಗೆ ಇನ್ನ ಅದ್ಭುತ, ಇನ್ನ 3ನೇ ತಾರೀಕು ಇನ್ನ ಒಳ್ಳೆ ಅದ್ಭುತವಾದ ಜನ ಎಲ್ಲ ಬರಬೇಕು. ನಮ್ಮ ವಾಲ್ಮೀಕಿ ಅವತ್ತು ಪುತ್ಥಳಿಯನ್ನು ಇನಾಗ್ರೇಷನ್ ಮಾಡ್ತಾರೆ. ಎಲ್ಲರೂ ಬಂದು ಯಶಸ್ವಿ ಮಾಡ್ಬೇಕಂತೇಳಿ ನಾವು ಕಳಕಳವಾಗಿ ಕೋರ್ಕೊಳ್ತಾ ಇದ್ದೀವಿ. ಶಂಕರ್ ಕಾಲನಿ 9ನೇ ವಾರ್ಡ್ 16ನೇ ವಾರ್ಡದಲ್ಲಿ ಬೋತ್ ಮೆರವಣಿಗೆಲಿದ್ದ ನಾವೆಲ್ಲ ವಾಲ್ಮೀಕಿ ಜನಾಂಗ ಒಂದೇ ಅಲ್ಲ, ಎಲ್ಲ ಜಾತಿ ಜನಾಂಗಗಳು ಬಂದು ಇಲ್ಲಿ ಎಕ್ಸೈಸ್ ಮಾಡಕ, ಮತ್ತೆ 3ನೇ ತಾರೀಕು ಗೌರ್ಮೆಂಟ್ ಫಂಕ್ಷನ್ ಐತೆ, ಅದರಲ್ಲಿ ನಾವು ಪಾಲ್ಗೊಂತೀವಿ ಎಲ್ಲ. ಇವತ್ತು ಒಂದು ಉಜ್ರಮಳದಲ್ಲಿ ಬಳ್ಳಾರಿಯಲ್ಲಿ ವಾತಾವರಣ ಒಳ್ಳೆ, ಈ ವಾಲ್ಮೀಕಿ ಋಷಿ ಈ ದೇಶಕ್ಕೆ ರಾಮಾಯಣ ಬರೆದಿದ್ದಂಥ ಪ್ರತಿ ನಮಗೆ ಒಂದು ಆಸೆ ಐತೆ. ಒಂದೇ ಕ್ಲಾಸು ಸ್ಕೂಲ್ ಬುಕ್ನಲ್ಲಿ ಅದರಲ್ಲಿ ಶ್ಲೋಕಗಳು ಬರಬೇಕಂತ ನಮ್ಮ ಆಸೆ. ಪ್ರತಿಯೊಂದು ಮಕ್ಕಳಿಗೆ ಇವತ್ತೊಂದು ಟ್ಯೂಷನ್ ಹೇಳೋ ಟೈಮ್ನಲ್ಲಿ ರಾಮಾಯಣ ಮಹಾಭಾರತ ಹೇಳ್ಬೇಕಂತ ನಮ್ಮ ಆಸೆ. ಇದನ್ನು ನಮ್ಮ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರತಿ ಸ್ಕೂಲು ಅದರಲ್ಲಿ ಒಂದೇ ಕ್ಲಾಸ್, ಅದರಲ್ಲಿ ಅದು ಒಂದೇ ಕೋಕಿಲ ರಾಮಾಯಣ ಅಂತ ಅದರಲ್ಲಿ ಬರಬೇಕಂತ ನಮ್ಮ ಆಸೆ. ಒತ್ತಾಯ ಮಾಡ್ತಾ ಇದೀವಿ ಸರ್ಕಾರಕ್ಕೆ ಅಂತೇಳಿ ಮನವಿ ಮಾಡ್ತಾ ಇದೀವಿ ಸರ್. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.